ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ಸೆಲೆಬ್ರಿಟಿ ಟಾಕ್ಸ್. ನಾನು ಡೈನಾ ಕೂರ್ಗ್. ಇವತ್ತು ನಮ್ಮ ಜೊತೆ ಸೆಲೆಬ್ರಿಟಿ ಟಾಕ್ಸ್ ನಲ್ಲಿ ತುಂಬಾ ಸ್ಪೆಷಲ್ ಆಗಿರೋ ಗೆಸ್ಟ್ ಇದ್ದಾರೆ. ಇವರು ಬಾಲ ಕಲಾವಿದೆಯಾಗಿ ಸಿನಿರಂಗಕ್ಕೆ ಎಂಟ್ರಿ ಕೊಡ್ತಾರೆ, ಉತ್ತಮ ನಟಿಯಾಗಿದ್ದಾರೆ ಕೂಡ, ಜೊತೆಗೆ ಭರತನಾಟ್ಯಂ ಕಲಾವಿದೆ ಕೂಡ, ಇನ್ನು ಉತ್ತಮ ನಿರೂಪಕಿ ಕೂಡ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಖುಷಿಯಾಗೋ ವಿಚಾರ ಏನ್ ಗೊತ್ತಾ, ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲ, ತುಂಬಾ ಡೀಸೆಂಟು. ಜೊತೆಗೆ ಅವರು ಅಭಿನಯದ ಮೂಲಕವೇ ಹಲವಾರು ಕರ್ನಾಟಕದ ಎಷ್ಟೋ ಜನರನ್ನ ಈಗಲೂ ಹಿಡಿದಿಟ್ಕೊಂಡಿರುವಂತವ್ರು. ಒನ್ ಅಂಡ್ ಓನ್ಲಿ ರೂಪಿಕಾ ಮೇಡಮ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ತುಂಬಾ ಚೆನ್ನಾಗಿದ್ದೀನಿ. ಎಸ್, ನಮಗೆ ಗೊತ್ತಿರೋ ಹಾಗೆ ಬ್ಯುಸಿ ಇದ್ದೀರಾ. ಸೊ ಅದು ಬಿಟ್ರೆ ಏನ್ ಮಾಡ್ತಾ ಇದ್ದೀರಾ? ಎಸ್, ತುಂಬಾ ಪ್ರೊಡಕ್ಟಿವ್ ಆಗಿರುವಂತಹ ಕೆಲಸ ಮಾಡ್ತಾ ಇದ್ದೀನಿ. ಖುಷಿ ಆಗೋ ವಿಚಾರ ಏನಂತ ಹೇಳಿದ್ರೆ, ಎಷ್ಟೇ ವರ್ಷ ಆದ್ರೂ ಕೂಡ ತುಂಬಾ ಪಾತ್ರಗಳು, ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇದೆ. ಅಂಡ್ ಈಗಲೂ ಕೂಡ ನನಗೆ ಜನ ಪ್ರೀತಿ ಕೊಡ್ತಾ ಇದಾರೆ ಅಂತ ಹೇಳಿದಾಗ ಇಟ್ಸ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಈಗ ಎಲ್ಲರೂ ನೋಡಿದ್ದಾರೆ, ರೂಪಿಕಾನ ಇಷ್ಟು ವರ್ಷ ಒಂದು ಶೇಡ್ ಅಲ್ಲಿ ನೋಡಿದ್ರು, ಈಗ ಸ್ವಲ್ಪ ಗ್ರೇ ಶೇಡ್ ಅಲ್ಲಿ, ಅಂದ್ರೆ ಈ ಕಡೆ ವಿಲನ್ನು ಅಲ್ಲ, ಈ ಕಡೆ ಒಳ್ಳೆಯವಳು ಅಲ್ಲ, ಆತರ ಒಂದು ಪಾತ್ರ ಲಕ್ಷ್ಮೀ ನಿವಾಸದಲ್ಲಿ ನಾನು ನೋಡ್ತಾನೆ ಇದ್ದೀರಾ. ಸಿಂಚನ ಅನ್ನೋ ಪಾತ್ರ ಮಾಡ್ತಾ ಇದೀನಿ. ಜೊತೆಗೆ ಒಂದೆರಡು ಸಿನಿಮಾ ಕನ್ಫರ್ಮ್ ಆಗಿದೆ, ಅಗ್ರಿಮೆಂಟ್ ಆಗಿದೆ. ಮೇ ಬಿ ಇನ್ನೊಂದು 15 ದಿವಸದಲ್ಲೇ ಅದರ ಅನೌನ್ಸ್ಮೆಂಟ್ ಆಗುತ್ತೆ. ಹಾಗೆ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ನಡೀತಾ ಇದೆ, ನನ್ನ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ವರ್ಕ್ ಕೆಲಸ ನಡೀತಿದೆ. ಹಾಗೆ ಒಂದಷ್ಟು ಈವೆಂಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತೆ, ಹಾಗೆ ನಿರೂಪಣೆ ಅಂತೆ, ಒಂದಷ್ಟು ಈ ತರ ಕೆಲಸಗಳು ಮಾಡ್ಕೊಂಡು ಐ ಆಮ್ ಬಿಟ್ ಆಕ್ಯುಪೈಡ್ ಅಂತ ಹೇಳ್ಬೋದು. ಓಕೆ, ನಾನು ಹೇಳ್ದಂಗೆ ಮ್ಯಾಮ್, ನೀವು ಬಾಲ ಕಲಾವಿದೆಯಾಗಿ ಹೌದು. ಫಸ್ಟ್ ಎಂಟ್ರಿ ಕೊಡ್ತೀರಾ ಇಂಡಸ್ಟ್ರಿಗೆ. Yes. ಆ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಹೇಗ್ ಸಿಕ್ತು ಆಪರ್ಚುನಿಟಿ? ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಥವಾ ಪ್ರಯತ್ನ ಪಟ್ಟಿರ್ಲಿಲ್ಲ, ಅಥವಾ ನಾನು ಆಕ್ಟ್ರೆಸ್ ಆಗ್ಬೇಕು ಅಂತ ಯಾವುದೇ ಒಂದು ಕನ್ಸಲ್ಲೂ ಕೂಡ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಒಂದು ಅದೃಷ್ಟ ಏನಂತ ಹೇಳಿದ್ರೆ, ನಾನು ಕಲಾವಿದ್ರ ಕುಟುಂಬದಲ್ಲಿ ಹುಟ್ಟಿದವಳು. ನನ್ನ ತಾತ ಹಿ ವಾಸ್ 97, ಮೇ ಬಿ ಒಂದು 4 ವರ್ಷದಿಂದ ನಾವು ಅವ್ರನ್ನ ಕಳ್ಕೊಂಡ್ವಿ. ಅವರು ಒಳ್ಳೆ ಆರ್ಟಿಸ್ಟ್ ಆಗಿದ್ರು, ಅಂದ್ರೆ ಪೇಂಟಿಂಗ್ ಆರ್ಟಿಸ್ಟ್ ಆಗಿದ್ರು. ಹಾಗೆ ಥರ್ಮಕೋಲಲ್ಲಿ ಶಿಲಾಬಾಲಿಕೆಗಳೆಲ್ಲ ಮಾಡಿದ್ರು. ಹಾಗೆ ನನ್ನ ಅಜ್ಜಿ ಅವರು ಸಿಂಗರ್ ಆಗಿದ್ರು, ನನ್ನ ತಾಯಿ ಸಿಂಗರು, ವೀಣೆ. ಅಂಡ್ ನಮ್ಮ ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲ ಹೇಳ್ತಾ ಹೋಗ್ತಾರೆ, ಎಲ್ಲರೂ ಈ ತರ ಒಂದು ಕಲಾವಿದ್ರ ಕುಟುಂಬದಲ್ಲಿ ನಾನು ಹುಟ್ಟಿದ್ದೀನಿ. ಸೊ ಕಲೆ, ಈ ಡ್ಯಾನ್ಸು ಅಥವಾ ಈ ಶಾಸ್ತ್ರೀಯಬದ್ಧವಾಗಿರುವಂತಹ ಕಲೆ ನನಗೆ ದೂರ ಆಗಿಲ್ಲ. ಐ ಥಿಂಕ್ ರಕ್ತಗತವಾಗೇ ಬಂದಿದೆ ಅಂತ ಹೇಳ್ಬೋದು. ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ. ಬೈ ದ ವೇ, ನನಗೆ ಗೊತ್ತಿರ್ಲಿಲ್ಲ ನಾನು ಬರ್ತೀನಿ ಅಂತ. ಸೊ ಡ್ಯಾನ್ಸ್ ಕಲಿತಾ ಕಲಿತಾ ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ, ನನ್ನ ಬಾಲ್ಯನೇ ತುಂಬಾ ಡಿಫ್ರೆಂಟ್. ಯಾವ್ದೇ ಪಿಕ್ಚರ್ ಹೋಗಿದ್ ಜ್ಞಾಪಕ ಇಲ್ಲ, ಯಾವ್ದೇ ಒಂದು ಮಾಲ್ ಸುತ್ತಾಡಿದ ಜ್ಞಾಪಕ ಇಲ್ಲ. ಈ ತರ ಒಂದು ಆ ಲೈಫ್ ನಾನು ನೋಡೇ ಇಲ್ಲ. ಎಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ, ನನ್ನ ತಂದೆ ಪಾಂಪ್ಲೆಟ್ಸ್ ತರೋರು, ಎಲ್ಲಿ ಯಾವ ಕಡೆ ಏನ್ ಕಾಂಪಿಟೇಷನ್ಸ್ ಆಗ್ತಾ ಇದೆ ಅಂತ ಹೇಳಿ ಅವ್ರು ಪಾಂಪ್ಲೆಟ್ಸ್ ತರೋರು. ನನ್ನ ತಾಯಿ ಬಂದ್ಬಿಟ್ಟು ಅಲ್ಲಿ ಏನ್ ರೆಡಿ ಮಾಡ್ಬೇಕು ಇವಳನ್ನ, ಒಂದ್ ಕಡೆ ಭರತನಾಟ್ಯಂ, ಒಂದ್ ಕಡೆ ಫೋಕು, ಒಂದ್ ಕಡೆ ಫಿಲ್ಮಿ, ಒಂದ್ ಕಡೆ ಏಕಪಾತ್ರ ಅಭಿನಯ, ಈ ತರ ಎಲ್ಲ ಅವಳಿಗೆ ಏನೇನ್ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಬೇಕು ಅವ್ರು ರೆಡಿ ಮಾಡೋರು. ನಮ್ಮಣ್ಣ ಕ್ಯಾಸೆಟ್ಸ್ ರೆಡಿ ಮಾಡೋನು, ಎಲ್ಲೆಲ್ಲಿ ಏನೇನ್ ಡ್ಯಾನ್ಸ್ ಮಾಡ್ಬೇಕು ಅಂತ. ಈ ತರ ಎಲ್ಲ ರೆಡಿ ಆಗಿದ್ಕೊಂಡು ಒಂದು ಚೇತಕಲ್ಲಿ ಇಡೀ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರ, ಎಡಿ ರಂಗಮಂದಿರ, ಕುವೆಂಪು ಕಲಾಕ್ಷೇತ್ರ, ಬರೀ ನನ್ಗೆ ಏನೋ ಆಡಿಟೋರಿಯಂಗಳೇ ಸುತ್ತಾಡಿದ್ರೆ ನೆನಪಿದೆ. ಸೊ ಇಷ್ಟೆಲ್ಲ ನನಗೆ ದಿನ ದಿನಕ್ಕೂ ನನ್ಗೆ ಅದೇ ಎಕ್ಸ್ಪೀರಿಯನ್ಸ್ ಆಗಿ, ಅದೇ ಒಂದು ಒಂಥರ ನನ್ಗೆ ಸೆಲ್ಫ್ ಕಾನ್ಫಿಡೆನ್ಸ್, ಸ್ಟೇಜ್ ಫಿಯರ್ ಅನ್ನೋದು ಹೋಯ್ತು. ಸೊ ಐ ಗಾಟ್ ಅ ಕಾಲ್ ಫ್ರಮ್ ನಾಗತಿಹಳ್ಳಿ ಸರ್ ಪ್ರೊಡಕ್ಷನ್. ಈ ತರ ನಿಮ್ ಮಗಳು ಸೆಲೆಕ್ಟ್ ಆಗಿದ್ದಾಳೆ, ಬೆಳ್ಳಿ ಚುಕ್ಕಿ ಅಂತ ಒಂದು ಸೀರಿಯಲ್, ಅದರಲ್ಲಿ ಅಭಿನಯ ಅವರ ಮಗಳ ಕ್ಯಾರೆಕ್ಟರ್ ಅಂತ. ಎಷ್ಟು ಸ್ಟಾರ್ಟಿಂಗ್ ನಾನು ಬ್ಲೆಸ್ಡ್ ಅಂತ ಹೇಳಿದ್ರೆ, ಯಾರಿಗೂ ಕಂಟಿನ್ಯೂಟಿ ರೋಲ್ ಸಿಗಲ್ಲ. ಒಂದೋ ಎರಡೋ ದಿನದ ಪಾತ್ರ, ಅಥವಾ ಒಂದೆರಡು ಸೀನ್ ಮಾಡೋ ಅಂತ ಪಾತ್ರ, ಅಥವಾ ಆ ಪಾತ್ರ ಬಂದ್ರು ಅಷ್ಟು ಪ್ರಾಮುಖ್ಯತೆ ಇರಲ್ಲ. ಸುಮ್ನೆ ಏನೋ ಡೈಲಾಗ್ ಇಲ್ದೆ ಒಂದು ಅಲ್ಲಿ ಇಲ್ಲಿ ಕೂಡ್ಸೋ ತರ, ಆ ತರ ಒಂದಿರ್ತಿದ್ದು. ಬಟ್ ನನಗೆ ಸ್ಟಾರ್ಟಿಂಗ್ ತುಂಬಾ ಒಳ್ಳೆ ರೋಲ್ ಸಿಕ್ತು. ಅಂಡ್ ನನಗೆ ತಿಂಗಳಲ್ಲಿ ಒಂದು 8ರಿಂದ 10 ದಿನ ಕೆಲಸ ಇರ್ತಿತ್ತು. ಅಂಡ್ ಪ್ರತಿ ಒಂದ್ರಲ್ಲೂ ನನ್ಗೆ ಅಭಿನಯಿಸುವಂತ ಅವಕಾಶ ಸಿಕ್ತು. ಸೊ ದಟ್ ವಾಸ್ ಮೈ ವೆರಿ ಬಿಗಿನಿಂಗ್ ಸೀರಿಯಲ್. ಆಮೇಲೆ ಬೆಳ್ಳಿ ಚುಕ್ಕಿ ಆದ್ಮೇಲೆ ತ್ರಿವೇಣಿ ಸಂಗಮ ಅಂತ ಮಾಡಿದೆ. ಅದು ಶ್ರೀನಿವಾಸ್ ಮೂರ್ತಿ ಅಂಕಲ್ ಡೈರೆಕ್ಷನ್, ಆರ್ಟಿಸ್ಟ್ ಇದಾರಲ್ಲ ಅವ್ರ ಡೈರೆಕ್ಷನ್. ಅದು ETV ಬರ್ತಾ ಇತ್ತು. ಅದು ನನ್ನ ಫಸ್ಟ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಬಂದು ನವೀನ್ ಕೃಷ್ಣ ಸರ್, ಅವರೇ ನನಗೆ ಟೈಟಲ್ ಟ್ರ್ಯಾಕ್ ಕೊರಿಯೋಗ್ರಫಿ ಮಾಡಿದ್ದು. ಸೊ ಈ ತರ ನನ್ನ ಜರ್ನಿ, ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಮೇ ಬಿ ಒಂದು 15-20 ಸಿನಿಮಾ ಅಂಡ್ ಸೀರಿಯಲ್ ಆಸ್ ಅ ಚೈಲ್ಡ್ ಆಕ್ಟ್ರೆಸ್ ಆಗಿ ನಾನು
ಕೆಲಸ ಓಕೆ. ಈಗ ಮಾಡಿದೀನಿ. ಹೇಳ್ತಾ ಇದ್ರಿ ಮ್ಯಾಮ್, ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ನೀವು ಭರತನಾಟ್ಯಂ ಅಲ್ಲಿ ಈ ಹ್ಮ್. ಸೀರಿಯಲ್ಗಳಲ್ಲೆಲ್ಲ ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ರಿ. ಹೌದು. ಇದು ನಿಮ್ಮ ಸ್ಕೂಲ್ಗಳಿಗೆ ಅಥವಾ ನಿಮ್ ಕ್ಲಾಸಸ್ಗೆ ಎಫೆಕ್ಟಿವ್ ಆಗ್ತಾ ಇರ್ಲಿಲ್ವಾ ಅಂತ? ತುಂಬಾ ಚಾಲೆಂಜ್. ಯಾಕಂದ್ರೆ 8ರಿಂದ 10 ದಿನ ಒಂದ್ ಸೀರಿಯಲ್ ಅಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ಮಿಕ್ಕಿದ ದಿನ ಎಲ್ಲ ನಾನು ಹೆಂಗ್ ಅದ್ ನಿಭಾಯಿಸ್ಬೇಕು? ಕರೆಕ್ಟ್, ಕರೆಕ್ಟ್. ಬಿಕಾಸ್ ಒಂದಷ್ಟು ಪೋರ್ಷನ್ಸ್ ಕಂಪ್ಲೀಟ್ ಆಗ್ತಿರತ್ತೆ, ಮತ್ತೆ ಒಂದಷ್ಟು ರಿವಿಷನ್ಸ್ ಕೊಟ್ಟಿರ್ತಾರೆ, ಹೋಮ್ ವರ್ಕ್ಸ್ ಕೊಟ್ಟಿರ್ತಾರೆ. ಹ್ಮ್. ಸೊ ಅದ್ರಲ್ಲೂ ಕೂಡ ನಾನು ಮುಂದುವರಿಬೇಕು ಅಂಡ್ ಅದನ್ನು ನಾನು ಬಿಡೋವಂತ ಸಾಧ್ಯತೆಗಳಿರಲ್ಲ. ಹ್ಮ್. ದಟ್ ವಾಸ್ ದ ಗ್ರೇಟೆಸ್ಟ್ ಚಾಲೆಂಜ್. ಬಟ್ ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಅಂಡ್ ನನ್ನ ಏನೋ ಸ್ಕೂಲು ಅಂಡ್ ಕಾಲೇಜ್ ನಾನು ಎಲ್ಲಿ ಓದಿದ್ದೀನೋ ಆ ಒಂದು ಇನ್ಸ್ಟಿಟ್ಯೂಷನ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟಿವ್ ಆಗಿದ್ರಾ ಟೀಚರ್ಸ್? ಅಯ್ಯೋ, ದೇ ವರ್ ವೆರಿ ಸಪೋರ್ಟಿವ್. ಹ್ಮ್. ನನ್ಗೆ ನಾನು ಎಷ್ಟು ರಜಾ ಹಾಕಿದೀನಿ ಅಂತ ಹೇಳಿ ನನ್ಗೆ ಇನ್ನ ಜ್ಞಾಪಕ ಇದೆ. DVN ಸರ್ ಅಂತ ನನ್ನ ಮ್ಯಾಥ್ ಟೀಚರ್. ಹ. ಅವ್ರು ಬಂದ್ರೆ ಅಪೂರ್ವ ಅಂತ ಅಪರೂಪ, ನನ್ನ ಫಸ್ಟ್ ಒರಿಜಿನಲ್ ಹೆಸರು ಅಪೂರ್ವ ಅಂತ. ಹ್ಮ್. ಅಪರೂಪ ಅಂತಾರೆ ಪ್ರೆಸೆಂಟ್ ಅಂದ್ರೆ, ಓ ಬಂದ್ಬಿಟ್ಟಿದ್ಯಾ ಅಂದ್ರೆ ಅಷ್ಟು ಇರ್ರೆಗ್ಯುಲರ್ ಆಗಿ ಇರ್ತಾ ಇದ್ದೆ. ಹ್ಮ್. ಬಟ್ ಐ ಯೂಸ್ ಟು ಮೇಕ್ ಶೋರ್ ಹೋಗಿದ್ ದಿನ ನನ್ಗೆ ಏನೇನು ಹೋಮ್ ವರ್ಕ್ಸ್ ಇದೆ ಅದನ್ನೆಲ್ಲ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ಕೊಳ್ತಾ ಇದ್ದೆ. ನಾನು ಓದಿದ್ ನ್ಯಾಷನಲ್ ಹೈಸ್ಕೂಲಲ್ಲಿ ಅಲ್ಲಿ ಮಾಡಿದ್ದು, ಪ್ರೈಮರಿ ಬಂದು ಜೈನ್ ಸ್ಕೂಲ್ ಅಲ್ಲಿ ಮಾಡಿದ್ದು. ಅಲ್ಲೂ ಕೂಡ ಅಷ್ಟೇ, ಏನೇ ಕಲ್ಚರಲ್ಸ್ ಬರ್ಲಿ ಫಸ್ಟ್ ನನ್ನ ಕಳ್ಸೋರು. ಎವ್ರಿಥಿಂಗ್ ಹ್ಯಾಪನ್ ಇನ್ ಅ ವೆರಿ ಫಾಸ್ಟ್ ವೇ. 9th ಅಲ್ಲೇ ಹೀರೋಯಿನ್ ಆಗಿ ಲಾಂಚ್ ಆಗ್ತೀನಿ ನಾನು. ಹಿಂಗೆ ನಾನು ದಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಇವಾಗ ಎಲ್ಲಾ ಆರ್ಟಿಸ್ಟ್ಗಳಿಗೂ ಅಥವಾ ಯಾವುದೇ ಒಂದು ವ್ಯಕ್ತಿಗೂ ಲಾಂಚ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಬ್ಯಾನರ್ ಇಂದ ಬರ್ತೀವಿ, ಯಾರ ಜೊತೆ ಕೆಲಸ ಮಾಡ್ತೀವಿ, ಯಾರ ನಿರ್ದೇಶನದಲ್ಲಿ ಕೆಲಸ ಮಾಡ್ತೀವಿ, ಯಾವ ತರ ಪಾತ್ರ ನಿಭಾಯಿಸ್ತೀವಿ ಅಂತ. ಹ್ಮ್. ಅದೆಲ್ಲ ವಿಚಾರದಲ್ಲೂ ದೇವರದ್ದು ಏನು ನನಗೆ ಆಶೀರ್ವಾದ ಮಾಡಿ ಕಳ್ಸಿದಾನೋ ಏನೋ ಗೊತ್ತಿಲ್ಲ. ನನ್ಗೆ ಈ ತರ ಕೃಷ್ಣ, ನನ್ನ ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ ಮೂವಿ ಬಂದು ಕೃಷ್ಣ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ರಿವೈಂಡ್ ಮಾಡಿ ನೋಡಿ. ಅದ್ರಲ್ಲಿ ಗಣೇಶ್ ಸರ್ದು ಜೊತೆ ಆಕ್ಟ್ ಎಸ್, ಹೌದು ಹೌದು, ಶರ್ಮಿಳಾ ಅಂದ್ರೆ ಮಾಡ್ರೆ ತಂಗಿ. ತಂಗಿ ಅವ್ರ ಪಾತ್ರ ಮಾಡಿದೀನಿ, ಕುಂಟಿ ಪಾತ್ರ ಮಾಡಿದೀನಿ ಅದ್ರಲ್ಲಿ. ಸೊ ಅದು ಅಷ್ಟೇ. ಇವಾಗ ಅದ್ರ ಎಡಿಟರ್ ಸೌಂದರರಾಜ್ ಸರ್, ಅವ್ರ ಎಡಿಟಿಂಗ್ ಸೂಟ್ ಅಲ್ಲಿ ನಾರಾಯಣ್ ಸರ್ ಬಂದಿದ್ರಂತೆ. ಹ್ಮ್. ನೋಡ್ತಾ ಇದ್ರು, ನೋಡಿದ ತಕ್ಷಣ ಯಾರಿದ್ ಹುಡುಗಿ ಅಂತ ಕೇಳಿದ್ರು. ಅಪೂರ್ವ ಅಂತ ಸರ್, ಚೈಲ್ಡ್ ಆರ್ಟಿಸ್ಟ್ ಅಂತ. ಹೌದಾ ಸರಿ, ಆಫೀಸ್ ಕರ್ಸು ಅಂತ ಹೇಳಿದ ಅಷ್ಟೇ. ಯಾಕೆ ಏನು ಕ್ಲೂ ಇಲ್ಲ ನನಗೆ. ನಾನು ಅವತ್ತು ಒಂದು ಡ್ಯಾನ್ಸ್ ಶೋ ಗೆಸ್ಟ್ ಆಗಿ ಹೋಗಿದ್ದೆ. ಹ್ಮ್. ಅದನ್ನ ಮುಗಿಸ್ಕೊಂಡು ನನಗೆ ಫೋನ್ ಬರುತ್ತೆ ಸೌಂದರರಾಜ್ ಸರ್ ಇಂದ. ಈ ತರ ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಂತಮ್ಮ, ಹೋಗಿ ಅವ್ರನ್ನ ಮೀಟ್ ಮಾಡು. ಅವಾಗ ಹೆಂಗೆ ಅಂದ್ರೆ, ನಾರಾಯಣ್ ಸರ್ ಅಂದ್ರೆ ಒಂದು ಮಿಲಿಟರಿ ಪರ್ಸನ್ ತರ ಅಂತ ಎಲ್ಲಾರು ಅದೊಂದು ಇತ್ತು. ಹ್ಮ್. ಅವ್ರ ಟೈಮ್ ಸರಿಯಾಗಿ ಹೋಗ್ಬೇಕು ಅಂಡ್ ತುಂಬಾ ಸ್ಟ್ರಿಕ್ಟು, ಬೈತಾರೆ, ಅವ್ರ ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ಬೇಕು, ಇದೆಲ್ಲ ನನಗಿತ್ತು. ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕು. ಅಂಡ್ ಹಿ ವಾಸ್ ಸಚ್ ಎ ಲೆಜೆಂಡರಿ ಪರ್ಸನ್. ಹಿ ವಾಸ್ ಅ ಡೈರೆಕ್ಟರ್, ಆರ್ಟಿಸ್ಟ್, ಬ್ಯೂಟಿಫುಲ್ ಪ್ರೊಡ್ಯೂಸರ್ ಅಂಡ್ ಗ್ರೇಟ್ ಸೋಲ್. ಎಲ್ಲ ಒಂಥರ ಸಕಲ ಕಲಾ ವಲ್ಲಭರು ಅಂತ ಹೇಳಿದ್ವಾ, ಅದಕ್ಕೆ ಕಲಾ ಸಾಮ್ರಾಟ್ ಅಂತ Correct. ಹೇಳಿರೋದು. ಹ್ಮ್. ಸೊ ಅಂತವ್ರನ್ನ ಭೇಟಿ ಮಾಡೋದೇನೆ ನಮ್ಮಂತ ಕಾಮನರ್ಸ್ಗೆ ಒಂಥರ ದೊಡ್ಡ ಅವಕಾಶ ಅದು. ಸರಿ, ನಾನು ಸರಿ ಸರ್ ಹೋಗಿ ಮೀಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಗೊತ್ತಿಲ್ಲವ, ಸುಮ್ನೆ ಮೀಟ್ ಮಾಡ್ಬೇಕಂತೆ, ಆಫೀಸ್ಗೆ ಹೋಗಿ ಅಂತಂದ್ರು. ಹ್ಮ್. ನಾನು ನಮ್ಮಣ್ಣ ಆಫೀಸ್ಗೆ ಹೋದ್ವಿ. ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೂತಿದ್ವಿ. ಸರ್ ಬಂದ್ರು, ಬಂದೆಲ್ಲ ಕೂತ್ಕೊಂಡಾದ್ಮೇಲೆ ಒಂದಷ್ಟು ಕಾನ್ವರ್ಸೇಷನ್ ಆಯ್ತು. ಅಂದ್ರೆ ಏನ್ ಮಾಡಿದ್ದೆ ಇದ್ರ ಹಿಂದೆ, ಮತ್ತೆ ನಾನು ಬಯೋಡಾಟಾ ತೋರಿಸ್ದೆ, ಎಲ್ಲ ಆಯ್ತು. ಹ್ಮ್. ಅದು ಒಂದಷ್ಟು ಕಾನ್ವರ್ಸೇಷನ್ ಆದ್ಮೇಲೆ ಕೇಳ್ಬೇಕಲ್ಲ ಮುಂದೆ ಏನಕ್ ಬಂದಿದೀನಿ ಅಥವಾ ಏನಕ್ಕೆ ಕರ್ಸಿದ್ದಾರೆ ಅಂತ. ಏನಕ್ಕೆ ಕರ್ಸಿದ್ದಾರೆ ಅಂತ. ಸರ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಿದ್ದೀರಾ, ಕೆಲಸ ಮಾಡ್ತೀಯಾ ಅಂದ್ರು. ಖಂಡಿತ ಸರ್, ನಿಮ್ಮ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡೇ ಮಾಡ್ತೀನಿ. ಯಾವ ತರ ಪಾತ್ರ ಇರುತ್ತೆ, ನೀನೇಮ್ಮ ಹೀರೋಯಿನ್ನೋ ಅಂತಂದ್ರು. ಹ್ಮ್. ಯಾವ ಆಡಿಷನ್ಸ್ ತಗೊಂಡಿಲ್ಲ ಅಂಡ್ ನನ್ಗ ಮೆಂಟಲಿ ಫಿಕ್ಸ್ ಕೂಡ ಆಗಿಲ್ಲ. ಅಂಡ್ ಐ ವಾಸ್ 9th ಸ್ಟ್ಯಾಂಡರ್ಡ್. ಹ್ಮ್. ಈ ಕಡೆ ತಂದೆ ತಾಯಿ ಪರ್ಮಿಷನ್ ತಗೊಳ್ಬೇಕಾ ಅಥವಾ ಒಂಥರ ಡೈಲಮಾದಲ್ಲಿ ನನಗೆ ಒಂಥರ ಒಪ್ಕೊಳ್ಳೋ ಬೇಡವೋ, ಏನ್ ಮಾಡ್ಲಿ. ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೊಡ್ಡ ಲಾಸ್ ನನಗೆ. ಬಿಕಾಸ್ ಅಂತ ದೊಡ್ಡ ಲಾಂಚ್ ನಾನು ಹೋಗಿದ್ರು, ನಾನಾಗ್ ನಾನೇ ಹುಡ್ಕೊಂಡು ಹೋಗಿದ್ರು ಸಿಗತ್ತೋ ಇಲ್ವೋ ನನ್ಗೆ ಅದು ಗೊತ್ತಿರ್ಲಿಲ್ಲ. ಸೊ ಸರಿ ಸರ್, ನನ್ಗೆ ಐ ವಾಸ್ ಟೋಟಲಿ ಸ್ಟಂಡ್. ನಾನು ಹಿಂಗೆ ಬ್ಲಾಂಕ್ ಆಗಿ ನೋಡ್ತಾ ಇದೀನಿ. ಸರ್ ನನ್ಗೆ ಟೈಮ್ ಕೊಡಿ, ಮನೇಲಿ ಮಾತಾಡ್ಕೊಂಡ್ ಬರ್ತೀನಿ ಅಂತ. ಬಟ್ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಪರ್ಸನ್, ಅವ್ರು ಆಯ್ತಮ್ಮ ನಿನ್ನಿಷ್ಟ ಅಂತ ಬೇರೆಯವ್ರನ್ನ ನೋಡ್ಬೋದಾಗಿತ್ತು. ಬಟ್ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಿನ್ನ ತಂದೆ ತಾಯಿನೂ ಕರ್ಕೊಂಡ್ ಬಾ ನಾಳೆ, ಅವರೇ ಗಾಡಿ ಕಳಿಸಿ ನಮ್ಮ ಮನೆಗೆ, ನಮ್ಮ ಅಪ್ಪ ಅಮ್ಮನ್ನ ಎಲ್ಲಾನು ಕರೆಸಿ ನಮಗೊಂದು ಸಪ್ರೇಟ್ ಆಗಿ ಲಂಚ್ ರೆಡಿ ಮಾಡಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದು ಬೇರೆ ಆಗಿರುತ್ತೆ, ಬಟ್ ಫುಲ್ ಫ್ಲೆಡ್ಜ್ ಹೀರೋಯಿನ್ ಆಗಿ ಬರ್ತೀವಲ್ಲ, ಅದ್ರ ಜವಾಬ್ದಾರಿ ಇನ್ನ ಜಾಸ್ತಿ ಆಗತ್ತೆ. ಅಂಡ್ ನಮ್ಗೆ ಅದ್ ಯಾವ್ದು ಗಂಧಗಾಳಿ ಗೊತ್ತಿರ್ಲಿಲ್ಲ. ಅಂಡ್ ಮೋರ್ ಓವರ್ ಅಷ್ಟು ಸಣ್ಣ ಏಜ್ ಅಲ್ಲಿ ನಾನು ಇಂಡಸ್ಟ್ರಿಗೆ ಬಂದ್ರೆ ಒಂದಷ್ಟು ಪ್ಲಸ್ ಇದೆ, ಒಂದಷ್ಟು ಮೈನಸ್ ಕೂಡ ಇದೆ. ಅದೆಲ್ಲ ಹೇಗ್ ನಿಭಾಯಿಸ್ತೀವಿ ಅದೆಲ್ಲ ನನಗೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿ, ಅಂಡ್ ಬೀಯಿಂಗ್ ಸಚ್ ಅ ಹಂಬಲ್ ಪರ್ಸನ್ ಪ್ರಾಮಿಸ್ ಮಾಡಿಸ್ಕೊಂಡ್ರು.
ನೀನು 10th ಅಥವಾ ಯಾವುದೇ ಕಾರಣಕ್ಕೂ ನೀನು 10th ಓದ್ತಾ ಇದ್ದೀನಿ, ಸೆಕೆಂಡ್ PU ಓದ್ತಾ ಇದ್ದೀನಿ, ನಾನು ಬಿಸಿ ಆಗಿದ್ದೀನಿ, ಅಥವಾ ನಾನು ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಅಂತ ಒಂದು ಫ್ಲಕ್ಚುಯೇಟ್ ಮೈಂಡ್ ಆಗದೆ, ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡೋಂಗಿದ್ರೆ ಮಾತ್ರ ನೀನು ಇಂಡಸ್ಟ್ರಿಗೆ ಬಾ. ಇದು ನಿಮ್ಮ ಅಪ್ಪ ಅಮ್ಮನ ಮುಂದೆ ಪ್ರಾಮಿಸ್ ಮಾಡು ಅಂತ ಹೇಳಿ ನನಗೆ ಪ್ರಾಮಿಸ್ ತಗೊಂಡಿದ್ದು. ಹ್ಮ್. ಸೊ ದಟ್ ವಾಸ್ ಅ ವೆರಿ ಸೀರಿಯಸ್ ಥಿಂಗ್ ಇನ್ ಮೈ ಲೈಫ್. ಸೊ ಅಂಡ್ ನನಗೆ ಅಷ್ಟೇ ನೀಟಾಗಿ ಶೆಡ್ಯೂಲ್ ಪ್ಲಾನ್ ಮಾಡಿದ್ರು. 9th ಎಕ್ಸಾಮ್ಸ್ ಆದ್ಮೇಲೆ 9th ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಳ್ತೀನಿ, ರಾತ್ರಿ ನನಗೆ ಹೈದರಾಬಾದ್ ಟ್ರೈನ್ ಬುಕ್ ಮಾಡ್ತಾರೆ. ಸೊ ರಾಜಮಂಡ್ರಿ ಟ್ರೈನ್ ಬುಕ್ ಮಾಡ್ತಾರೆ. ಶೂಟಿಂಗ್ ಮುಗಿಸ್ಕೊಂಡು ತಿರ್ಗಾ ಬರ್ತೀನಿ. ಸೊ ನನ್ಗೆ ಯಾವಾಗ ಎಕ್ಸಾಮ್ಸ್ ಇರುತ್ತೋ ಅವಾಗೆಲ್ಲ ನನಗೆ ಬ್ರೇಕ್ ಕೊಟ್ಟಿದ್ದಾರೆ, ನನಗೆ ಸಹಾಯ ಮಾಡಿದ್ದಾರೆ. ದಟ್ ವಾಸ್ ಅ 48 ಡೇಸ್ ನನ್ನ ಲೈಫಲ್ಲಿ. 48 ದಿನ ನಾನು ಏನ್ ಕಲ್ತಿದ್ದೀನೋ, ಅದೇನು ನಾನು ಆಕ್ಟ್ ಮಾಡಿದ್ದೀನೋ, ದಟ್ ವಾಸ್ ಅ ಗ್ರೇಟೆಸ್ಟ್. ಚೈತ್ರದ ಚಿಲಿಪಿಲಿ ಚೆಲುವಿನ ಚಿಲಿಪಿಲಿ. ಚೆಲುವಿನ ಚಿಲಿಪಿಲಿ Yes. ಅವ್ರದೇ ಮಗನ್ ಜೊತೆ ಆಕ್ಟಿಂಗ್. ಹೌದು, ಅವ್ರ ಮಗ ಹೇಗಿತ್ತು ಮೇಡಮ್ ಅದು ಫಸ್ಟ್ ಟೈಮ್ ಆಕ್ಟಿಂಗ್ ಒಂದು ಒಪಿನಿಯನ್ ಹೇಳೋದಾದ್ರೆ? ತುಂಬಾ ಭಯ ಆಯ್ತು. ಹ್ಮ್. ಫಸ್ಟ್ ಶಾಟ್ ಬೆಳಗಿನ ಜಾವ ಮೇ ಬಿ ಅದು ಪಂಕಜ್ ಸರ್ದು ಫಸ್ಟ್ ಸಿನಿಮಾ ಅನ್ಸುತ್ತೆ. ಪಂಕಜ್ ಅವ್ರದ್ದು ಸೆಕೆಂಡ್ Okay. ಥರ್ಡ್ ಸಿನಿಮಾ. Okay. ಸೊ ನಂದು ಫಸ್ಟ್ ಸಿನಿಮಾ. ಸೊ ಸಿಕ್ಕಾಪಟ್ಟೆ ಭಯ ಆಯ್ತು. ಫಸ್ಟ್ ಶಾಟ್ 4:15 ಬೆಳಗಿನ ಜಾವದಲ್ಲಿ ತೆಗ್ದಿದ್ದು. Okay. ಸೊ ಅದು ಯಾವುದು ಏನದು ಅಂತ ಒಂದು ಸಾಂಗ್ ಬಂದಿದೆ, ಅದ್ರಲ್ಲಿ ಹ್ಮ್. ಮಾಂಟೇಜ್ ಶಾಟ್ ತೆಗ್ದಿದ್ದಾರೆ. ಹ್ಮ್. ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆ ಕೆಲಸ ಮಾಡಿದ್ರು. ಅಂಡ್ ಶಿಸ್ತು ಹ್ಮ್. ಮತ್ತೆ ಒಂದು ಅಬ್ಸರ್ವೇಷನ್. ನಾನು ಹೇಳಿದೆ ಯಾವ್ದು ಆಕ್ಟಿಂಗ್ ಕ್ಲಾಸ್ಗೆ ಏನಕ್ಕೆ ಹೋಗಿದ್ದ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರೆ, ನನ್ಗೆ ಅಲ್ಲೇ ಒಂದು ಕೋರ್ಸ್ ಆಯ್ತು ನನ್ಗೆ. ಹ್ಮ್. ನಾ ಲೆಕ್ಚರರ್ ಆಗಿ, ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದು ದ್ವಾರಕೀಶ್ ಅಂಕಲ್, ನನ್ನ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದು ಸುಮಲತಾ ಅಂಬರೀಶ್ ಮೇಡಮ್. ಸೊ ಈ ತರ ದೊಡ್ಡ ದೊಡ್ಡ ತಾರಾಗಣ ಇದ್ದಾಗ ಐ ಗಾಟ್ ಟು ಲರ್ನ್ ಮೆನಿ ಥಿಂಗ್ಸ್ ವಿತ್ ದೆಮ್. ಚಿಕ್ಕದ್ರಿಂದ ನನಗೆ ಕಲಿಯುವಂತ ಅವಕಾಶ ಸಿಕ್ತು. ಅಂಡ್ ಅವ್ರು ಅದನ್ನ ಹೇಳ್ಕೊಟ್ರು. ಅಂಡ್ ಹಿ ವಾಸ್ ಸೋ ಪೇಷನ್ಸ್ ಅಟ್ ದಟ್ ಟೈಮ್. ಒಬ್ರು ಡ್ಯಾನ್ಸರ್ ಆಗಿ, ಆಕ್ಟರ್ ಆಗಿ, ಜೊತೆಗೆ ಭರತನಾಟ್ಯಂ ಕಲಾವಿದೆಯಾಗಿ ಕೂಡ ಚಿತ್ರರಂಗದಲ್ಲೂ ಗುರುತಿಸ್ಕೊಳ್ಳೋದ್ರ ಜೊತೆಗೆ ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ದೇನೆ ಇರೋದಿದೆಯಲ್ಲ, ಬಿಗ್ ಚಾಲೆಂಜ್ ಅಂತಾನೆ ಹೇಳ್ಬಹುದು. ನಮಗೆ ಹೇಳ್ತಾ ಇದ್ರಿ ಅಂದ್ರೆ ನಿಮ್ಮ ಮೊದಲ ಸಿನಿಮಾದಿಂದ ಎಲ್ಲ ಗುರುತಿಸ್ತಾ ಇದಾರಂತ. ಹೌದು. ಅದಾದ್ಮೇಲೆ ಚೂಸ್ ಮಾಡಿದಂತ ಸಿನಿಮಾಗಳಲ್ಲಿ ಏನಾದ್ರೂ ಎಡವಟ್ ಆಯ್ತಾ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ಯಾ? ಆತರ ಯಾವ್ದೇ ಅನ್ಸಿಲ್ಲ. ಬಿಕಾಸ್ Okay. ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ನನಗೆ ಯಾರು ಇಲ್ಲಿ ಈ ತರ ಸಿನಿಮಾ ಮಾಡಿದ್ರೆ ಈ ತರ ಆಗತ್ತೆ, ಅಥವಾ ನನ್ನ ಮ್ಯಾನೇಜರ್ಸ್ ನ ಇಟ್ಕೊಳ್ಳೋದಾಗ್ಲಿ, ಅಥವಾ ನನ್ಗೊಂದಷ್ಟು ಕೋಆರ್ಡಿನೇಟರ್ಸ್, ಅಥವಾ ಇವಾಗೆಲ್ಲ ಇರತ್ತಲ್ಲ, ಈ ತರ ಸಿನಿಮಾಗಳ ಹೀರೋಯಿನ್ ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿದ್ರೆ ಆಗ ಯಾವ ಮ್ಯಾನೇಜರ್ಸ್ ಇರ್ತಿರ್ಲಿಲ್ಲ. ಅಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇರೋರು, ಹ್ಮ್. ಬಟ್ ಪರ್ಸನಲ್ ಮ್ಯಾನೇಜರ್ಸು ಅಥವಾ ಒಂದು ಏನೋ ಪರ್ಸನಲ್ ಕೋಆರ್ಡಿನೇಟರ್ಸು ಆ ತರ ನನಗೆ ಇದುವರೆಗೂ ನನಗೆ ಗೊತ್ತಿಲ್ಲ. ನನಗೆ ಅದು ಬಂದೂ ಇಲ್ಲ. ನನಗೆ ಅದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಾವೇ ನಮ್ಮನ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋರು, ಅಪ್ರೋಚ್ ಮಾಡಿದಾಗ ಒಂದಷ್ಟು ಸಬ್ಜೆಕ್ಟ್ಸ್ ಕೇಳಕ್ ಚಂದ ಇರ್ತಿತ್ತು, ಬಟ್ ಅಪಿಯರ್ ಆದಾಗ ಬೇರೆ ತರ ಇರ್ತಿತ್ತು. ಮೇ ಬಿ ಅಲ್ಲೆಲ್ಲೋ ಎಡವಿರ್ಬೋದು, ಅಥವಾ ಒಂದೊಂದು ಸಿನಿಮಾ ಒಂದೊಂದು ಬೇರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದ್ರ ಮಿಡಲ್ ಅಲ್ಲೇ ತೆಲುಗು ಇಂಡಸ್ಟ್ರಿಗೂ ಕೂಡ ಹೋಗಿ Yes. ಬರ್ತೀರಾ, ಆ ಎಕ್ಸ್ಪೀರಿಯನ್ಸ್ ಇಟ್ ಹಂಚ್ಕೊಳ್ಳೋದು. ವಾಸ್ ನೈಸ್, ಗುಡ್ ಎಕ್ಸ್ಪೀರಿಯನ್ಸ್. ಅಂಡ್ ಕನ್ನಡ ಕಲಾವಿದರನ್ನ ಅಷ್ಟೇ ವೆಲ್ ವರ್ಸ್ಡ್ ಆಗಿ ಅವರು ಏನು ಸ್ವಾಗತ ಮಾಡ್ತಾರೆ. ಅಂಡ್ ಅವರು ಕನ್ನಡ ಕಲಾವಿದರನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರೀಟ್ ಮಾಡ್ತಾರೆ. ಬಿಕಾಸ್ ದೇ ಬಿಲೀವ್ ವಿ ಆರ್ ಅ ವಂಡರ್ಫುಲ್ ಪರ್ಫಾರ್ಮರ್. ಹೇಗ್ ಸಿಕ್ತು ಮ್ಯಾಮ್ ಆಪರ್ಚುನಿಟಿ? ಅದು ನನ್ನ ಸಿನಿಮಾ ಜರ್ನಿ ನೋಡಿನೇನೆ. ಅಂಡ್ ತುಂಬಾ ಮುದ್ದಾಗಿ ಸೌತ್ ಇಂಡಿಯನ್ ಹುಡುಗಿ ನಮ್ಗೆ ಬೇಕು ಅಂತ ಒಂದು ಪಾತ್ರಕ್ಕೆ ಅನ್ಕೊಂಡಾಗ ನನಗೆ 2 ತೆಲುಗು ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ. ಸೊ ರಿಲೀಸ್ಗೆ ರೆಡಿ ಆಗಿದೆ. ಸೊ ತೆಲುಗು ಅಥವಾ ತಮಿಳ್, ಮಲಯಾಳಂ ಆತರ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಯಾವ್ದು ಇಟ್ಕೊಳ್ಳದೆ, ಸೊ ಎಲ್ಲ ಅಂತಾರೋ ತೆಲುಗು ಕೊಟ್ಟೋದ್ರೆ ಕನ್ನಡ ಬರಲ್ವೇನೋ, ಅಥವಾ ಕನ್ನಡದಲ್ಲಿ ಅವ್ರು ಕೆಲಸ ಮಾಡಲ್ವೇನೋ ಅಂತ ಹೇಳಿ ಆತರ ಯಾವ್ದಿಲ್ಲ. ಐ ಬಿಲೀವ್ ನಮಗೆ ಭಾಷೆ ಒಂದು ಸೀಮಿತ ಆಗ್ಬಾರ್ದು. ಎಸ್ ಹೌದು, ಕನ್ನಡಕ್ಕೆ ಫಸ್ಟೇ ಪ್ರಾಮಿನಿಯನ್ಸ್ ಇದ್ದು ಕೂಡ ಎಲ್ಲಾ ಭಾಷೆನಲ್ಲೂ ನಾವು ಆಕ್ಟ್ ಮಾಡಿದಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಓಕೆ, ನಿಮ್ ಕರಿಯರ್ ಅಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಭರತನಾಟ್ಯಂ ಜೊತೆಗೆ ಥಿಯೇಟರ್, ಹಾಗಾಗಿ ನಿಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಹಾಗಾದ್ರೆ ಈಗ ಸೀರಿಯಲ್ ಮೂಲಕ ನೀವು ಎಂಟ್ರಿ ಕೊಡ್ತೀರಾ, ಸಿನಿಮಾ ಮತ್ತೆ ಸೀರಿಯಲ್, ಇದ್ರ ಅನುಭವ ಮಾಡಿ. ಐ ಮೇಡ್ ಇಟ್ ವೆರಿ ಕಂಫರ್ಟಬಲ್. ಇವಾಗ ಸಿನಿಮಾ ಮಾಡಿದ್ರೆ ಸೀರಿಯಲ್ ಬರಬಾರ್ದು ಅಂತ ತುಂಬಾ ಒಂದು ಮಾತಿತ್ತು. ಅಂದ್ರೆ ನಮ್ ಪ್ರೊಫೈಲ್ ಕಡಿಮೆ ಆಗ್ಬಿಡತ್ತೆ, ಅಥವಾ ಸಿನಿಮಾ ಮಾಡ್ಬಿಟ್ಟು ಸೀರಿಯಲ್ ಬರ್ತೀರಾ, ಅಥವಾ ಸೀರಿಯಲ್ ಮಾಡ್ಬಿಟ್ಟು ಸೀರಿಯಲ್ ಮಾಡಿ ಸಿನಿಮಾ ಹೋದ್ರೆ ಒಂಥರ ನಾವು ಪ್ರಮೋಷನ್ ಅಂತೆ, ಸಿನಿಮಾ ಮಾಡಿ ಸೀರಿಯಲ್ ಬಂದ್ರೆ ನಮ್ಗೆ ಅದೊಂಥರ ನನ್ಗೆ ಅರ್ಥ ಆಗಿಲ್ಲ. ಯಾಕೆ ನಾವ್ ಆರ್ಟಿಸ್ಟ್ ಅಲ್ವಾ, ನಾವ್ ಎಲ್ಲಾ ಕಡೆ ಇರ್ಬೇಕು ಅಂತ ಹೇಳಿದಾಗ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ ಅದೇನೋ ಅಂತ. ಬಟ್ ನನಗೆ ಪಾತ್ರಗಳು ಚೆನ್ನಾಗಿ ಸಿಗ್ತಾ ಇತ್ತು. ಒಂದಷ್ಟು ದಿನ ಬ್ರೇಕ್ ತಗೊಂಡಿದ್ ಮಧ್ಯದಲ್ಲಿ ನಾನು ಗೆಜ್ಜೆ ಅಂತ ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದೆ. ಆ ಬ್ರೇಕ್ ಟೈಮಲ್ಲಿ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದಾಗ ಅದೇ ಟೈಮ್ ಕರೆಕ್ಟ್ ಆಗಿ ನನಗೆ ಮಜಾ ಟಾಕೀಸ್ ಇಂದ ನನಗೆ ಆಫರ್ ಬರುತ್ತೆ.
ಐ ವಾಸ್ ದ ಲಾಸ್ಟ್ ಗರ್ಲ್ ಟು ಆಕ್ಸೆಪ್ಟ್ ಇಟ್. ನನಗೆ ಮಜಾ ಟಾಕೀಸ್ ಇಂದ ನಂಗೆ ಸೃಜನ್ ಸರ್ ಕಾಲ್ ಮಾಡಿ ಈ ತರ ವರ್ಕ್ ಮಾಡ್ತೀಯಾ ಅಂತ ಕೇಳಿದಾಗ ನನ್ ನಿಜವಾಗ್ಲೂ ನಕ್ಕಿದ್ದೆ. ಏನ್ ಮಾತಾಡ್ತಾ ಇದೀರಾ? ಬಿಕಾಸ್ ಇಟ್ಸ್ ಅ ಹೈ ವೋಲ್ಟೇಜ್ ಕಾಮಿಡಿ ಶೋ. ಅಷ್ಟು ಫೇಮಸ್ ಆಗಿದೆ ಅಂಡ್ ಅಲ್ಲಿರೋರೆಲ್ಲ ದೊಡ್ಡ ದೊಡ್ಡ ಕಲಾವಿದ್ರು. ಮಂಡ್ಯಣ್ಣ ಆಗಿರ್ಬೋದು, ಅಪರ್ಣ ಅಕ್ಕ ಆಗಿರ್ಬೋದು, ಅವ್ರಗಳ ಜೊತೆ ನಾವು ಕಾಂಪೀಟ್ ಮಾಡೋದಿದ್ರೆ ನಮಗೆ ನಿಜವಾಗ್ಲೂ ಧೈರ್ಯ ಬೇಕು. ಬಿಕಾಸ್ ಕಾಮಿಡಿ ನಾವು ಅಳೋದು ಸ್ವಲ್ಪ ಸುಲಭವಾಗಿ ಅಭಿನಯಿಸಬಹುದು, ಬಟ್ ಇನ್ನೊಬ್ಬರನ್ನ ನಗ್ಸೋದಿದೆಯಲ್ಲ, ಇಟ್ಸ್ ಅ ಗ್ರೇಟೆಸ್ಟ್ ಚಾಲೆಂಜ್. ಯಾಕಂದ್ರೆ ಇನ್ನೊಬ್ಬರ ಮುಖದಲ್ಲಿ ನಗುತ್ತಾ ಇರ್ತೀವಿ, ಮತ್ತೆ ಆ ಒಂದು ಸ್ಪಾಂಟೇನಿಯಸ್ ಆಗಿ ನಾವು ಡೈಲಾಗ್ ಹೇಳ್ಬೇಕು, ಮತ್ತೆ ಏನು ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಳ್ಬೇಕು, ಯಾವ್ದೇ ಡಬಲ್ ಮೀನಿಂಗ್ ಡೈಲಾಗ್ ಯೂಸ್ ಮಾಡದೆ ಫ್ಯಾಮಿಲಿ ಓರಿಯೆಂಟೆಡ್ ಶೋ ಆಗಿರ್ಬೇಕು. ಇದೆಲ್ಲ ನಮಗ್ ಚಾಲೆಂಜ್. ಅಂಡ್ ಅಲ್ಲಿ ಒಂದ್ ಸಲಿ ಟೇಕ್ ಅಂತ ಹೇಳಿದ್ರೆ ಆ ಎಪಿಸೋಡ್ ಮುಗಿಯೋರ್ಗುನೇ ಕಟ್ ಅಂತ ಹೇಳ್ತಾ ಇದ್ರು. ಸೊ ಈ ಒಂದು ಥಿಯೇಟರ್ ಅಲ್ಲಿ ರಂಗಭೂಮಿನಲ್ಲೇ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್. ಅಂಡ್ ದಿನಕ್ಕೊಂದೊಂದು ವೇಷ, ದಿನಕ್ಕೊಂದೊಂದು ಪಾತ್ರದಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ವಿ. ಈ ತರ ಎಲ್ಲ ಇದ್ದಾಗ ನನ್ಗೆ ಐ ಥಾಟ್, ನನಗೆ ಗೊತ್ತಿಲ್ಲ ನಾನು ಹೆಂಗೆ ಅದನ್ನ ನಿಭಾಯಿಸ್ತೀನಿ ಅಂತ. ಸರಿ, ಓಕೆ ಬಾ, ನೀನೊಂದು 5 ಎಪಿಸೋಡ್ ಮಾಡು. ಇನ್ ಕೇಸ್ ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ವಿ ಮೇ ಟೇಕ್ ಸಮ್ ಚಾನ್ಸ್, ದಟ್ಸ್ ಓಕೆ, ಅದು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ. ಸರಿ, ಓಕೆ, ಚಲೋ ನೋಡೋಣ, ಅದ್ ಮಾಡೋಣ, ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಅಂಡ್ ಹೌದು, ಒಂದ್ ಒಳ್ಳೆ ರಿಯಾಲಿಟಿ ಶೋ, ಆಲ್ರೆಡಿ ಹೆಸರು ಮಾಡಿರುವಂತ ರಿಯಾಲಿಟಿ ಶೋ ನಲ್ಲಿ ಹೋಗಿ ನಾವು ಕಾಣಿಸ್ಕೋತಾ ಇದೀವಿ, ನಮ್ಗೊಂದು ಅವಕಾಶ ಸಿಕ್ಕಿದೆ ಅಂತ ಇಟ್ ಇಸ್ ಅ ಪ್ಲಸ್ ಪಾಯಿಂಟ್. ಸೊ ಹೋಗಿ ಒಂದಿನ ರಿಹರ್ಸಲ್ ತಗೊಂಡೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಶೂಟಿಂಗ್ ಆಯ್ತು. ಸೊ ಒಂದ್ 5 ಎಪಿಸೋಡ್ ಅಂತ ಹೋದವಳು, ವಿತ್ ಆಲ್ ದಿ ಸಪೋರ್ಟ್ ಅಂಡ್ ವಿತ್ ಆಡಿಯನ್ಸ್ ಸಪೋರ್ಟ್ ಎಲ್ಲಾನು ಒಂದು 100 ಎಪಿಸೋಡ್ ಕೆಲಸ ಮಾಡಿದೆ. ಅಂಡ್ ಮೇ ಬಿ ಮಜಾ ಟಾಕೀಸ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಮೆಮರೀಸ್ ನ ಕಳ್ಕೊಂಡ್ಬಿಡ್ತಾ ಇದ್ದೆ. ಓಕೆ, ಈಗ ಮಲ್ಟಿ ಟ್ಯಾಲೆಂಟೆಡ್ ಅಂತ ಗೊತ್ತಾಗಿದೆ ನಮ್ಗೆ ಈಗಾಗ್ಲೇ, ಜೊತೆಗೆ ಆಂಕರಿಂಗ್ ಕೂಡ ಮಾಡ್ತಾ ಇದ್ದೆ. ಅದೇಗೆ ಸಿಕ್ತು ನಿಮ್ಗೆ ಮೊದಲ ಅವಕಾಶ? ಎಲ್ಲಾನು ಒಂಥರ ನನಗ್ ನಾನೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಓಕೆ, ತುಂಬಾ ಜನ ಚೆನ್ನಾಗಿ ಮಾತಾಡ್ತೀಯಮ್ಮ, ಅಲ್ಲ ಈಗ ನೋಡಿದ್ರೇನೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಬಂದು ಯಾಕೋ ಇದು ಅರ್ಧ ಗಂಟೆ ಇಂಟರ್ವ್ಯೂ ಆಗಲ್ವಲ್ಲ, ಮೋಸ್ಟ್ಲಿ 1-2 ಅವರ್ ಇರ್ಬೋದು. ಅಲ್ಲಿ ಅನ್ಕೋತಿರ್ತಾರೆ, ಯಾವ್ದು ಎಡಿಟ್ ಮಾಡ್ಲಿ ನಾನು, ಎಲ್ಲಿ ಹಾಕ್ಲಿ, ಕ್ಯಾಮ್ರಾಮನ್ ಇನ್ನ ಎಷ್ಟೊತ್ ಮಾತಾಡ್ತಾರ, ನಾನು ಯಾವಾಗ ಬ್ರೇಕ್ ಕೊಡ್ಲಿ ಅಂದ್ರೆ ಪಟ ಅಂತ ಮಾತಾಡ್ಬಿಡ್ತಿದ್ದೆ ನಾನು. ಅಂಡ್ ನನಗೆ ಆಗಿದ್ಯಪ್ಪ, ಎಲ್ಲಾರು ಹೋಗಿರ್ಬೇಕಾದ್ರೆ ತುಂಬಾ ಜನಕ್ಕೆ ಮಾತಾಡ್ತಾನೆ ಬೇಡ ಬೇಡ ಅಂತ. ನನಗೆ ಮಾತಾಡ್ತೇನೆ, ಫಸ್ಟ್ ನಾನು ಮಾತಾಡ್ತೀನಿ. ಬಿಕಾಸ್ ನನಗ್ ಇಷ್ಟ, ನನಗ್ ಮೈಕ್ ನೋಡಿದ್ರೆ ಇಷ್ಟ, ನನಗ್ ಸ್ಟೇಜ್ ನೋಡಿದ್ರೆ ಇಷ್ಟ. ಯಾರಾದ್ರು ಡ್ಯಾನ್ಸ್ ಮಾಡ್ತಾರೆ, ನಾನು ಇಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ನಾನು ಅಯ್ಯೋ ನಾನ್ ಡ್ಯಾನ್ಸ್ ಮಾಡ್ಬೋದಾಗಿತ್ತಲ್ಲ ಮೇಡಮ್, ಒಂದೇ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂದ್ರೆ ಐ ವಿಲ್ ಬಿ ವೇಟಿಂಗ್ ಫಾರ್ ದ ಆಪರ್ಚುನಿಟಿ. ನೋಡ್ಕೊಳ್ಬೇಕು ಮನುಷ್ಯ, ಐ ಶುಡ್ ಬಿ ವೆರಿ ಫ್ಲೆಕ್ಸಿಬಲ್, ಒಂದಕ್ಕೆ ಸ್ಟಿಕ್ ಆನ್ ಖಂಡಿತ ಇಲ್ಲ. ಈಗಿನ ಜನರೇಷನ್ ಕಾಂಪಿಟೇಟಿವ್ ಯುಗದಲ್ಲಂತೂ ಒಂದುಗೆ ನಾನು ಇದಂದ್ರೆ ಇದೇ ಆಗಿರ್ತೀನಿ ಅಂತ ಹೇಳಿದ್ರೆ ಐ ಥಿಂಕ್ ನನ್ನ ಪರ್ಸೆಪ್ಷನ್ ಅಲ್ಲಿ ಅದು ತಪ್ಪು ಅಂತ ಹೇಳ್ತೀನಿ. ನೀನ್ ಇದೆಲ್ಲ ಅಂದ್ರೆ ಇದನ್ನು ಮಾಡಕ್ ಗೊತ್ತಾಗಿರ್ಬೇಕು, ಇದಿಲ್ಲ ಅಂದ್ರೆ ಇದು. ಬಿಕಾಸ್ ನಿನ್ಗೆ ಒಂದೊಂದು ಆಪರ್ಚುನಿಟೀಸ್ ಒಂದೊಂದು ಹೇಳ್ಕೊಡ್ತಾ ಹೋಗುತ್ತೆ, ಒಂದೊಂದು ನಿನ್ಗೆ ಒಂದೊಂದು ದುಡಿಮೆ ಆಗತ್ತೆ. ಸೊ ಇವಾಗ ನಾನು ಡ್ಯಾನ್ಸ್ ಕಲ್ತಿದ್ದಕ್ಕೆ ನನಗೆ ಡ್ಯಾನ್ಸರ್ ಆಗಿ ಕೂಡ ಇವಾಗ ಒಂದು ದುಡಿಮೆ ಆಗ್ತಾ ಇದೆ. ಅಂಡ್ ಆಕ್ಟಿಂಗ್ ಕಲ್ತಿದ್ದಕ್ಕೆ, ನಾನು ಡ್ಯಾನ್ಸ್ ಇಂದ ಆಕ್ಟಿಂಗ್ ಬಂದಿದ್ದಕ್ಕೆ ನನಗೆ ತಿರ್ಗಾ ಅದಕ್ಕೂ ಒಂದು ದುಡಿಮೆ ಆಯ್ತು. ಸೊ ಇದ್ರೆಲ್ಲದಕ್ಕಿಂತ ನಾನು ಮಾತ್ ಕಲ್ತೆ, ಅದು ಒಂದು ದುಡಿಮೆ. ಸೊ ಇಟ್ ಇಸ್ ಲೈಕ್ ಎವ್ರಿಥಿಂಗ್ ಇಸ್ ಅ ಚೈನ್ ಲಿಂಕ್. ಬಟ್ ನಾವ್ ಅದನ್ನ ಹೇಗೆ ಎಕ್ಸ್ಪೋಸ್ ಮಾಡ್ಕೊಳ್ತೀವೋ, ನಾವ್ ಅದನ್ನ ಹೇಗೆ ವೈಡನ್ ಆಗಿ ತಗೊಳ್ತೀವೋ, ಹೇಗೆ ನಮ್ ಮೈಂಡ್ ಸೆಟ್ ಪ್ರಿಪೇರ್ ಮಾಡ್ಕೊಳ್ತೀವೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಮನೆಗ್ ಬಂದ ತಕ್ಷಣ ಮ್ಯಾಮ್ ನಿಮ್ಮ ಎಲ್ಲಾ ಅವಾರ್ಡ್ಸ್ ನೋಡಿದ್ರೆ ಒಂದು ರೂಪಿಕಾ ಮ್ಯೂಸಿಯಂ ಅಂತ ಇಟ್ಬಿಡ್ಬೋದು ಅನ್ಸುತ್ತೆ. ಎಷ್ಟು ಅವಾರ್ಡ್ಸ್ ಗಳು ಬಂದಿದೆ ಅಂತ? ಇದುವರೆಗೂ ಒಂದು 3,000ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿದೆ. ಒಂದು 5,000ಕ್ಕೂ ಹೆಚ್ಚು ಸ್ಟೇಜ್ ಶೋಸ್ ನ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಕೆಂಪೇಗೌಡ ಅವಾರ್ಡ್, ನಮ್ಮ BBMP ಅವ್ರು ಕೊಡುವಂತ ಕೆಂಪೇಗೌಡ ಅವಾರ್ಡ್ ಬಂದಿದೆ. ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್ 2 ಸಲ ಬಂದಿದೆ. ಅಂಡ್ ಚಿತ್ತಾರದಿಂದ ಬೆಸ್ಟ್ ಪ್ರಾಮಿಸಿಂಗ್ ಆಕ್ಟ್ರೆಸ್ ಅವಾರ್ಡ್ ಬಂದಿದೆ. ಒಂದಷ್ಟು ಬೇರೆ ಬೇರೆ ಅವಾರ್ಡ್, ಸಂಘ ಸಂಸ್ಥೆಗಳಿಂದ ಅವಾರ್ಡ್ ಗಳು ಬಂದಿದೆ. ಅಂಡ್ 10 ವರ್ಷ ಇಂಡಸ್ಟ್ರಿನಲ್ಲಿ ಹೀರೋಯಿನ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಚಿತ್ರಸಂತೆಯಿಂದ ದಶಕದ ನಟಿ ಅಂತ ಒಂದು ಅವಾರ್ಡ್ ಬಂದಿದೆ. ಸೊ ಸಮಥಿಂಗ್ ಒಂದಷ್ಟು ಕೆಲಸಗಳು ಮಾಡುವಂತ ಒಂದು ಅವಕಾಶ ಸಿಗ್ತಾ ಹೋಗ್ತಾ ಇದೆ. ಸೊ ಡ್ರೀಮ್ ರೋಲ್ ಅಂತ ಯಾವ್ದಿದೆ ಮ್ಯಾಮ್? ಡ್ರೀಮ್ ರೋಲ್ ಇನ್ನ ಇದೆ. ಸೊ ಮೇ ಬಿ ಒಂದು ಚಾನಲ್ ಇಂಟರ್ವ್ಯೂ ನೋಡಿ ಆದಷ್ಟು ಬೇಗ ಆ ಸ್ಕ್ರಿಪ್ಟ್ ಬರ್ಲಿ ಅಂತ ಕೇಳ್ತೀನಿ. ಸೊ ಫುಲ್ ಫ್ಲೆಡ್ಜ್ ಒಂದು ಡ್ಯಾನ್ಸರ್ ರೋಲ್ ಮಾಡುವಂತ ಒಂದು ಆಸೆ ಇದೆ. ಅಥವಾ ಏನೋ ಒಂದು ಮೈಥಾಲಜಿ ಸಬ್ಜೆಕ್ಟ್ ಅಲ್ಲಿ ಆಕ್ಟ್ ಮಾಡುವಂತ ಒಂದು ಹಂಬಲ ಇದೆ. ಮೇ ಬಿ ಐ ಆಮ್ ವೇಟಿಂಗ್ ಫಾರ್ ದಟ್
ಗ್ಲಾಡ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಓಕೆ. ಸಿಕ್ಕಿರೋ ಆಪರ್ಚುನಿಟಿ ಕೈ ತಪ್ಪು ಹೋಗಿರೋದು, ಯಾವ್ದಾದ್ರು ನೆಪೋಟಿಸಮ್ ಆಗಿರೋದು ಈ ತರ ಅನುಭವಕ್ಕೆ ಬಂದಿದ್ಯಾ ಮೇಡಮ್ ಇಲ್ಲ ನಿಮ್ಗೆ? ಅಂತ ಹೇಳಿದ್ರೆ ತಪ್ಪಾಗತ್ತೆ. ಹ್ಮ್. ಅಯ್ಯೋ ಇಲ್ಲಪ್ಪ ನನಗೆ ಯಾವತ್ತೂ ಆಗೇ ಇಲ್ಲ. ನನ್ಗೆ ಯಾವ್ದೋ ಅವಕಾಶಗಳು ನನಗ್ ಬರ್ಬೇಕು ಅಂದಿದ್ದು ಬೇರೆ ಯಾವ್ದಾವ್ದೋ ಕಾರಣಗಳಿಂದ ನನ್ ಕೈ ತಪ್ಪು ಹೋಗಿ ಅಯ್ಯೋ ಇದ್ ನಾನ್ ಮಾಡ್ಬೇಕಾಗಿತ್ತಲ್ವಾ? ಅಯ್ಯೋ ಓಕೆ ಹೌದಾ? ಆಗಿದೆ. ಡೆಫಿನೆಟ್ಲಿ ಆಗಿದೆ. ರೆಮ್ಯುನರೇಷನ್ ಅಲ್ಲೂ ಕೂಡ ಖಂಡಿತ ಆಗಿದೆ. ಎಷ್ಟೊಂದು ಮಿಸ್ಕಮ್ಯುನಿಕೇಶನ್ ಆಗ್ಬಿಡತ್ತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಡೈರೆಕ್ಟ್ ಆಗಿ ಅವ್ರು ಅಪ್ರೋಚೇ ಮಾಡಿರಲ್ಲ. ಹ್ಮ್. ಎಲ್ಲೋ ಮೂಲ ಸೋರ್ಸ್ ಇಂದ ಇನ್ಯಾರೋ ಥರ್ಡ್ ವ್ಯಕ್ತಿ ಅಥವಾ ಅವ್ರಗಳಿಂದ ರೂಪಿಕಂದ ಸಿಕ್ಕಾಪಟ್ಟೆ ಬಜೆಟ್ ಅಪ್ಪ. ಹ್ಮ್. ಅವ್ರನ್ನೆಲ್ಲ ಹಾಕೊಂಡೆ ಗೊತ್ತೇ ಇರಲ್ಲ ನಮ್ಗೆ. ಆಮೇಲೆ ಯಾವ್ದೋ ಒಂದು ಇವೆಂಟ್ ಹೋದಾಗ ಮೇಡಮ್ ಈ ಸಿನಿಮಾದಲ್ಲಿ ಆಕ್ಚುಲಿ ನೀವ್ ಮಾಡ್ಬೇಕಾಗಿತ್ತು. ಸೊ ನನಗ್ ಗೊತ್ತೇ ಇಲ್ವಲ್ಲ ಸರ್. ಅಪ್ರೋಚೇ ಬಂದಿರಲ್ಲ. ನನಗೆ ಗೊತ್ತೇ ಇರಲ್ವಲ್ಲ ಸರ್ ಅಂತ ಹೇಳಿದಾಗ, ಹ್ಮ್. ಇಲ್ಲ ಮೇಡಮ್ ಆಕ್ಚುಲಿ ಕೇಳ್ದೆ ಬಟ್ ನಮಗ್ ಗೊತ್ತಿರೋರು ತುಂಬಾ ಬಜೆಟ್ ಮತ್ತೆ ತುಂಬಾ ಬ್ಯುಸಿ ಇದಾರೆ. ಹ್ಮ್. ಅವರು ಅವ್ರು ಸಿಗೋದೇ ಇಲ್ಲ ಇವಾಗ ಅಂತ. ಯಾಕ ಆತರ ನಿಮ್ಗೆ ನೀವೇನೆ ಕ್ವಶನ್ ಮಾಡ್ಕೊಳ್ತೀರಾ? ವೆನ್ ವಿ ಆರ್ ಅವೈಲಬಲ್, ವೆನ್ ವಿ ನೋ ದಟ್ ನಿಮ್ಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೆಂಗೋ ಸಿಗತ್ತೆ ಇವಾಗ. ಬಿಕಾಸ್ ಇಂಡಸ್ಟ್ರಿ ಒಂದು ಅಷ್ಟೇ ಒಂದು ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದ್ದಾಗ ನಮ್ಗ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕೂಡ ನಮ್ಗೇನು ಕಷ್ಟ ಅನ್ಸಲ್ಲ. ಹ್ಮ್. ಸೊ ನಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ? ನಿಮ್ಮ ಡೇಟ್ ಅವೈಲೇಬಲ್ ಇದೆಯಾ? ಅಥವಾ ನಿಮ್ಗೆ ಈ ಪಾತ್ರ ಮಾಡಕ್ ಇಷ್ಟ ಇದೆ ಅಥವಾ ನಿಮ್ ರಿಮನರೇಷನ್ ಏನ್? ಬಿಕಾಸ್ ಇಲ್ಲಿ ಇಲ್ಲಪ್ಪ ನಮ್ಗೆ ಒಂದ್ ಆರ್ಟಿಸ್ಟ್ ಅದು ಮೈನಸ್ ಹೌದು ಪ್ಲಸ್ ಹೌದು, ನಮ್ಗೆ ಫಿಕ್ಸ್ಡ್ ರೆಮ್ಯುನರೇಷನ್ ಇರಲ್ಲ. ಈ ಸಿನಿಮಾಗೆ ಇಷ್ಟ ತಗೊಂಡಿರ್ತೀವಿ, ಆ ಸಿನಿಮಾಗೆ ಅಷ್ಟು ತಗೊಂಡಿರ್ತೀವಿ. ಅಂಡ್ ಒಂದೊಂದ್ ಸಿನಿಮಾಗೆ ಟು ಬಿ ವೆರಿ ಹಾನೆಸ್ಟ್ ತಗೊಳ್ದೇನೆ ನಾವು ಪಾತ್ರಗಳು ಆಕ್ಟ್ ಮಾಡಿರ್ತೀವಿ. ಬಿಕಾಸ್ ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್, ಹ್ಮ್. ಈ ಪಾತ್ರ ನಾನ್ ಮಾಡ್ಬೇಕು ಅನ್ನೋ ಒಂಥರ ಈ ತಂಡ ಜೊತೆ ನಾನು ಕೆಲಸ ಮಾಡ್ಬೇಕು ಅಂತ ಕಡಿಮೆ ತಗೊಂಡಿರ್ತೀವಿ. ಅಥವಾ ಏನೋ ಒಂದ್ ಒಳ್ಳೆ ಫ್ರೆಂಡ್ಶಿಪ್ಗೋಸ್ಕರ ತಗೊಂಡಿರಲ್ಲ. ಸೊ ಎಲ್ಲ ಇದ್ದಾಗ ನಮ್ಗೆ ಯಾವ್ದೇ ಫಿಕ್ಸ್ಡ್ ರೆಮ್ಯುನರೇಷನ್ ಇರಲ್ಲ. ಅಂಡ್ ನಮ್ಗೆ ಯಾವ್ದೇ ಒಂಥರ ಒಂದು ಪೆನ್ಷನರಿ ಜಾಬ್ಸ್ ಅಂತ ಇಲ್ಲ. ನಮ್ಗೆ ಯಾರು ಲೋನ್ ಕೊಡಲ್ಲ. ಸೊ ಇದೆಲ್ಲ ನಮ್ಗಿದ್ದಾಗ ಡೈರೆಕ್ಟ್ ಆಗಿ ನಮಗೆ ದಯವಿಟ್ಟು ಅಪ್ರೋಚ್ ಮಾಡಿ. ನನ್ನೊಬ್ಳಿಗೆ ಅಂತಲ್ಲ, ಯಾವುದೇ ಕಲಾವಿದರಿಗಾಗ್ಲೂನು ಒಂದು ಸುಮ್ನೆ ಇಲ್ದಿರುವಂತಹ ಒಂದು ಅವ್ರ ಬಗ್ಗೆ ಸ್ಪ್ರೆಡ್ ಮಾಡ್ಕೊಂಡು ಅವ್ರ ಹಂಗಂತೆ ಇವ್ರು ಹಿಂಗಂತೆ ಅವ್ರ ಅಲ್ಲಿ ಹೋಗ್ಬಿಟ್ರಂತೆ. ನಾನ್ 1 year ನಾನು ಒಂದು ಬ್ರೇಕ್ ತಗೊಂಡಾಗ್ಲೇ ಅವ್ರ ರೂಪಿಕಾ ಮದ್ವೆ ಆಗಿ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದಾರಂತೆ ಅಂತೆಲ್ಲ ಮಾತಾಡಿತ್ತು. ನಿಮಗ್ ನೀವೇ ಹೇಗ್ ಡಿಸೈಡ್ ಮಾಡ್ಕೋತೀರಾ? ನೋ, ಯು ಶುಡ್ ಜಸ್ಟ್ ಹ್ಯಾವ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹೌದಾ ನಡೀತಿದ್ಯಾ? ಹ್ಮ್. ಇದ್ರ ಖಂಡಿತವಾಗ್ಲೂ ನೀವು ನಮಗೆ ಬ್ಲೆಸ್ ಮಾಡಿ. ಅಂಡ್ ಹೇಳ್ದೆ ಕೇಳ್ದೆ ಮದ್ವೆ ಆಗುವಂತ ಖಂಡಿತ ಹುಡುಗಿ ಅಲ್ಲ. ಧೈರ್ಯವಾಗಿ ಖುಷಿಯಿಂದ ಎಲ್ಲರೂ ಸೇರಿ ಆಶೀರ್ವಾದ ಮಾಡುವಂತಹ ದಿನ ಅದು ಅಂತಾಗ ಎಲ್ರಿಗೂ ಯಾವಾಗ ಹಾಗಾದ್ರೆ ರೂಪಿಕಾ ಅವ್ರ ಮದುವೆ? ಮೇ ಬಿ ವೆರಿ ಸೂನ್. ಬಟ್ ಹ್ಮ್. ಇನ್ನ ಅಂದ್ರೆ ಹುಡುಗ ಫಿಕ್ಸ್ ಅಂತ ನೆಕ್ಸ್ಟ್ ಫಂಕ್ಷನ್ ಇರುತ್ತೆ. ಖಂಡಿತ ಇಲ್ಲ. ಬಟ್ ಮನೇಲಿ ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ದಾರೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಇಟ್ಸ್ ಅ ವೆರಿ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಬಿಕಾಸ್ ನನ್ನ ಲೈಫ್ ಅಲ್ಲಿ ಯಾವ್ದೇ ರಿಲೇಶನ್ಶಿಪ್ ವರ್ಕ್ ಆಗ್ಲಿಲ್ಲ. ಓಕೆ. ಅಂದ್ರೆ ಆಗಿತ್ತ ಲವ್ ಆಗಿತ್ತ? ಇಟ್ ವಾಸ್ ದೇರ್ ಬಟ್ ಇಟ್ ವಾಸ್ ಅ ಬಿಟ್ ಟಾಕ್ಸಿಕ್. ಹ್ಮ್. ಇಟ್ ವಾಸ್ ನಾಟ್ ದಟ್ ಹೆಲ್ದಿ. ಸೊ ಅದು ತುಂಬಾ ದಿನ ನಡಿಲೂ ಇಲ್ಲ. ಐ ಥಾಟ್ ಓಕೆ ಬೇಡ ಅಷ್ಟು. ಲವ್ ಬ್ರೇಕಪ್ ಆಯ್ತು ಹಾಗಾದ್ರೆ? ಡೆಫಿನೆಟ್. ಅಯ್ಯೋ ಇಲ್ಲ ನನಗ್ ಲವ್ ಬ್ರೇಕಪ್ಪೇ ಆಗಿಲ್ಲ. ನನಗೆ ಅಯ್ಯೋ ನನಗೆ ರಿಲೇಶನ್ಶಿಪ್ ಅಲ್ಲೇ ಇರ್ಲಿಲ್ಲ ಅಂತಂದ್ರೆ ಇದು ಈಗಿನ ಜನರೇಷನ್ ಅಲ್ಲಿ ನಂಬಲ್ಲ ಯಾರನ್ನು ಕೂಡ. ಖಂಡಿತ ಅದು ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಬಟ್ ಅದು ತೀರಾ ದೊಡ್ಡ ಮಟ್ಟದಲ್ಲಿ ಆಗದೆ ಒಂದ್ ಹೆಲ್ದಿ ವೇ ನಲ್ಲಿ ವಿ ಜಸ್ಟ್ ಅಂಡರ್ಸ್ಟುಡ್ ಈಚ್ ಅದರ್ ಅಂಡ್ ರೆಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ಹ್ಮ್. ಸೊ ಅದಾದ್ಮೇಲೆ ಇವಾಗ ಐ ಆಮ್ ಮೋರ್ ಇಂಟು ಅದು ತುಂಬಾ ದಿನ ತುಂಬಾ ವರ್ಷ ಕೂಡ ಆಗಿದೆ. ಅಂಡ್ ಅದಾದ್ಮೇಲೆ ಐ ಲಾಸ್ಟ್ ಮೈ ಫಾದರ್. ಸೊ ಅದೊಂದು ಜವಾಬ್ದಾರಿ. ಅಂಡ್ ನಾನು ಅವಾಗ್ಲೇ ಹೇಳ್ದಂಗೆ ನಾನು ಸ್ವಲ್ಪ ಫ್ಯಾಮಿಲಿ ಹುಡುಗಿ. ಹ್ಮ್. ನಂಗೆ ತುಂಬಾ ಇವಾಗ ನೀವ್ ಅದೆಷ್ಟು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ. ಅಂದ್ರೆ ಅತ್ತೆ ಮಾವ ಇದ್ರೆ ಪರವಾಗಿಲ್ವಾ? ಅಂದ್ರೆ ಮದ್ವೆ ಆಗೋ ಮನೇಲಿ ನಂಗೆ ಅತ್ತೆ ಮಾವ ಅಲ್ಲ, ಅವ್ರ ಅತ್ತೆ ಮಾವ, ಅವ್ರ ಅಜ್ಜಿ ತಾತ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ರೂ ಇರ್ಲಿ. ಐ ವಾಂಟ್ ಅ ಜಾಯಿಂಟ್ ಫ್ಯಾಮಿಲಿ. ಐ ಲವ್ ಟು. ಬಿಕಾಸ್ ನನಗೆ ಜನ ಇಲ್ಲ ಅಂದ್ರೆ ನನಗೆ ಒಬ್ಳೆ ಇರಕ್ಕೆ ಐ ಥಿಂಕ್ ನನ್ಗದು ಭಯ ಅನ್ಸತ್ತೆ. ಹ್ಮ್. ಸೊ ಐ ಆಮ್ ದೋಸ್ ಕೈಂಡ್ ಆಫ್ ಗರ್ಲ್. ಸೊ ಮೇ ಬಿ ಆತರ ಒಂದು ಪರ್ಸನಾಲಿಟಿನ ಅರ್ಥ ಮಾಡ್ಕೊಳ್ಳುವಂತ ಅಂಡ್ ರೆಸ್ಪೆಕ್ಟ್ ಈಚ್ ಅದರ್. ಹ್ಮ್. ನಿಮ್ಮ ಪ್ರೊಫೆಷನ್ ನಾನ್ ರೆಸ್ಪೆಕ್ಟ್ ಮಾಡ್ಬೇಕು, ನನ್ನ ಪ್ರೊಫೆಷನ್ ನೀವ್ ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಆ ತರ ಒಂದು ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, ಈ ತರ ಒಂದು ವೆರಿ ಸಿಂಪಲ್. ಮದ್ವೆ ಆದ್ಮೇಲೆ ಇಂಡಸ್ಟ್ರಿ ಇರ್ತೀರಾ ತಾನೆ? ಮಿಸ್ ಮಾಡ್ಕೊಂಡೋದ್ರ ಏ. ಮೊದ್ಲು ಗ್ಯಾಪ್ ತಗೊಳಲ್ಲ ತಾನೆ? ಹೋಪ್ಫುಲಿ ಇಲ್ಲ, ಆತರ ಹ್ಮ್. ಯಾವ್ದೇ ಒಂದು ಥಾಟ್ ಇಲ್ಲ. ಓಕೆ. ಸೊ ತೀರಾ ಅದು ಏನು ನನ್ನ ಕೈಯಲ್ಲಿಲ್ಲ ಅಂತ ಹೇಳಿದಾಗ, ಬಿಕಾಸ್ ನನ್ಗೆ ಇವಾಗ ಯಾವ ಮನೆಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನೇ ಕಾಯ್ತಾ ಇದೀನಿ ಇನ್ನ. ಓಕೆ. ಸೊ ಡಿಪೆಂಡ್ಸ್. ಬಟ್ ಆರ್ಟ್ ಅಂತೂ ನಾನು ಯಾವತ್ತೂ ಬಿಡಕ್ ಸಾಧ್ಯ ಇಲ್ಲ. ಇಟ್ ಮೇ ಬಿ ಡ್ಯಾನ್ಸ್ ಆರ್ ಎನಿಥಿಂಗ್. ಮೇ ಬಿ ನಾನ್ 90% ಇವನ್ ನನ್ ಮದ್ವೆ ಆದ್ಮೇಲೆ ಕೂಡ ಅದೇ ಸಪೋರ್ಟ್ ಮಾಡುವಂತ. ಇವಾಗ ಜನರೇಷನ್ ಚೇಂಜ್ ಆಗಿದೆ. ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳ್ಳುವಂತ ಒಂದು ಸಿಚುಯೇಷನ್ ಬಂದಾಗ ಖಂಡಿತ ಆತರ
ಆಕ್ಟಿಂಗ್ ಮುಂದುವರಿಸುವಂತ ಒಂದೆಲ್ಲ ಹುಮ್ಮಸ್ಸಿದೆ, ಇನ್ನೊಂದಷ್ಟು ಹಸಿವಿದೆ. ಸೊ ಹೋಪ್ಫುಲಿ ಎಸ್. ಲಾಸ್ಟ್ ಕ್ವಶನ್, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನೆಕ್ಸ್ಟ್ ಪ್ಲಾನ್ ಜೊತೆಗೆ ಗೋ ವಿತ್ ದ ಫ್ಲೋ ಲೈಫ್. ಹ್ಮ್. ತುಂಬಾ ತುಂಬಾ ಪ್ಲಾನ್ಸ್ ಮಾಡ್ಕೊಂಡು ಆಗದೆ ಇದ್ದಕ್ಕಿಂತ ಡಿಸಪಾಯಿಂಟ್ ಆಗಕ್ಕಿಂತ ಸ್ಟುಡಿಯೋನ ಇಂಪ್ರೂವ್ ಮಾಡೋದು, ಒಂದ್ ಒಳ್ಳೆ ಮನೆಗೆ ಸೇರೋದು ಕೂಡ ಇಟ್ ಇಸ್ ಅ ವೆರಿ ನೆಕ್ಸ್ಟ್ ಪ್ಲಾನ್. ಸೊ ಅದು ಕೂಡ ತುಂಬಾ ಭರದಿಂದ ನಡೀತಾ ಇದೆ. ಒಂದಷ್ಟು ಪ್ರೊಫೈಲ್ಸ್ ಗಳು ನೋಡ್ತಾ ಇದ್ರೆ, ಸೊ ಕಳಿಸಿ ಪ್ರೊಫೈಲ್ ಗಳಿದ್ರೆ. ಹ್ಮ್, ಹ್ಮ್. ಸೊ ಅದು ಆದ್ಮೇಲೆ ಸೀರಿಯಲ್ಗಳು ಶೂಟಿಂಗ್ ನಡೀತಾ ಇದೆ, ಒಂದಷ್ಟು ಇವೆಂಟ್ಸ್ ಗಳು. ಸೊ ಜೀವನ ಬ್ಲೆಸ್ಡ್ ಆಗಿ ಒಂದ್ ಒಳ್ಳೆ ರೀತಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಓಕೆ ಮೇಡಮ್, ಅಂದ್ರೆ ಆಲ್ಮೋಸ್ಟ್ 2 months ಅಲ್ಲ ನಾವು ಪ್ಲಾನ್ ಮಾಡಿ. ಇಲ್ಲ, ನೀವ್ ಯಾವಾಗ್ಲೂ ಬಿಸಿ ಇರ್ತಾ ಇದ್ರಿ, ಸೊ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ನಾನ್ ನಿಜವಾಗ್ಲೂ ಏನೋ ಬಿಸಿ ಇದೀವಿ ಅಂತ ಪ್ರೊಜೆಕ್ಟ್ ಖಂಡಿತ ಮಾಡ್ಕೊಳ್ಳೋದು ಅಲ್ಲ. ಸುಮ್ನೆ ಒಬ್ಬೊಬ್ರು ಅನ್ಕೊಳ್ತಾರೆ ಗೊತ್ತಾ, ಏನಪ್ಪ ಯಾವಾಗ್ಲೂ ಬಿಸಿನಾ ಇವ್ರು, ಒಂದಿನ ಫ್ರೀ ಇರಲ್ವಾ ಅಂತ. ಒಂದಿನ ಫ್ರೀ ಇರೋ ಟೈಮಲ್ಲಿ ನಿಜವಾಗ್ಲೂ ಹೆಂಗ್ ಅನ್ಸಿರತ್ತೆ ಗೊತ್ತಪ್ಪ, ಇವತ್ ಬರೀ ಏನ್ ಫೋನು ಇಲ್ದೆ ಬರೀ ಮನೇಲಿ ಇರೋಣ ಸಾಕು. Correct. ಅಂದ್ರೆ ನಮಗೆ ಫ್ಯಾಮಿಲಿ ಟೈಮ್ ಬೇಕು ಅಂತ ಅನ್ಸ್ತಿರತ್ತೆ ಒಂದೊಂದ್ಸಲಿ, ಅಥವಾ ನಮ್ಗೆ ಬರೀ ನಿದ್ದೆ ಮಾಡಿದ್ರೆ ಫಸ್ಟ್ ಎಪಿಸೋಡ್ ಬರ್ಬೇಕಾಗಿದ್ದವರು ಮೇಡಮ್, ಅಂದ್ರೆ ಮೋಸ್ಟ್ ರಿಕ್ವೆಸ್ಟೆಡ್ ಒನ್ ಕೂಡ. ಸೊ ತುಂಬಾ ಟೈಮ್ ಕೊಟ್ಟು ನಮ್ ಜೊತೆ ಇಷ್ಟೊತ್ತು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮಗೆ. ಬಿಕಾಸ್ ಆ ಕಾನ್ಸ್ಟೆಂಟ್ ಫಾಲೋ ಅಪ್ ಮಾಡ್ಕೊಂಡು ಅಂಡ್ ನನ್ನ ಅರ್ಥ ಮಾಡ್ಕೊಂಡು, ದಟ್ ಇಸ್ ಅ ಮೇನ್ ಥಿಂಗ್. ಬಿಕಾಸ್ ಅರ್ಥ ಮಾಡ್ಕೊಂಡು ನನಗೆ ಪರವಾಗಿಲ್ಲ, ನೀವು ಬಿಸಿ ಇದ್ರು ಪರವಾಗಿಲ್ಲ, ಏನು ನಾ ಮಾಡ್ಕೊಳ್ಳೋಣ ಮೇಡಮ್ ಅಂತ ಹೇಳಿ ನೀವು ಅದ್ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಐ ರಿಯಲಿ ಥ್ಯಾಂಕ್ ಯು ಇನ್ ಪರ್ಸನ್ ಅಂತ ಹೇಳ್ಬೋದು. ಅಂಡ್ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಕೂಡ ನಮ್ಮನ್ನ ಸ್ಪೆಷಲ್ ಫೀಲ್ ಮಾಡ್ತೀರಾ. ಸೊ ನಮ್ಮ ಒಂದಷ್ಟು ಏನು ನೆಗೆಟಿವ್ಸ್ ನ, ನಮ್ದು ಒಂದಷ್ಟು ಪಾಸಿಟಿವ್ಸ್ ನ, ನಮ್ಮ ಜೀವನದ ಎಲ್ಲಾ ಒಂದು ಕ್ಯಾಸೆಟ್ ನ ರಿವೈಂಡ್ ಮಾಡಿ, ಇನ್ನ ಇದೆಲ್ಲ ಬಾಕಿ ಇದೆಯಪ್ಪ ನಾನ್ ಮಾಡ್ಬೇಕು ಅಂತ ನೆನಪಿಸ್ತೀರಾ, ಜವಾಬ್ದಾರಿ ಜಾಸ್ತಿ ಮಾಡ್ತೀರಾ. ಸೊ ಇನ್ನಷ್ಟು ಬೆಳಿಬೇಕು ಅಂತ ಆಸೆ ಇದೆ, ಜೊತೆಗಿದ್ದು ನನಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳಿ. ಖಂಡಿತ ಮ್ಯಾಮ್, ನೀವು And, ಕೂಡ ಮುಂದಿನ ಪ್ರಾಜೆಕ್ಟ್ ಗಳಲ್ಲಿ ಎಲ್ಲರನ್ನೂ ರೀಚ್ ಆಗಿ ನಾವು ಕೂಡ Definitely, ನಿಮ್ಗೆ ಸಪೋರ್ಟ್ ಯಾವಾಗ್ಲೂ ಇರತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಅಂದ್ರೆ ಎಲ್ಲರ ಹಾದಿಯು ಕೂಡ ತುಂಬಾ ಸುಲಭವಾಗಿರೋದಿಲ್ಲ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ಪ್ರತಿಭೆನ ನಂಬ್ಕೊಂಡು ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೂಪಿಕಾ ಮೇಡಮ್. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಾರ ಮತ್ತೊಬ್ರು ಸೆಲೆಬ್ರಿಟಿ ಜೊತೆ ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.